ನಿಮಗೇನಾದರೂ ಅದು ಥಿಯೇಟ್ರಲ್ಲಿ ಎಫೆಕ್ಟ್ ಆಗ್ತಿದೆಯಾ? ಯಾಕಂದರೆ ಶಿವಣ್ಣನ ಅಭಿಮಾನಿಗಳಾಗಿರ್ಬೋದು, ದರ್ಶನ್ ಅಭಿಮಾನಿಗಳಾಗಿರ್ಬೋದು, ಅವರ ಅಭಿಮಾನಿಗಳು ಏನಾದರೂ ಅಪೋಸ್ ಮಾಡ್ತಾ ಇದ್ದಾರಾ? ನಿಮಗೆ ಫೀಲ್ ಆಗಿದೆಯಾ? ಇಲ್ಲ, ಅಪೋಸ್ ಮಾಡಲಿಲ್ಲ. ನನಗೆ ಶಿವಣ್ಣನ ಸರ್ ಕಡೆಯಿಂದ ಒಂದು ಫೋನ್ ಬಂದಿತ್ತು. ಏನಂತ ನಮ್ಮ ಮಂಜು ಅವ್ರಿಗೂ ಬಂತು, ನನಗೂ ಬಂತು, ರಾಮ್ ಸರ್ಗೂ ಒಂದು ಬಂತು, ಕಟೌಟ್ ತೆಗಿಬೇಕು ಅಂತ ಅಂದರು. ಆ್ಯಕ್ಚುಲಿ ಅಭಿಮಾನಿಗಳು ಪಾಪ ಅವರಲ್ಲ, ಅಭಿಮಾನಿಗಳು. ಅಲ್ಲಿಂದ ನಾವು ಮಂಡ್ಯದಲ್ಲಿದ್ವಿ. ಆ್ಯಕ್ಚುಲಿ ನಾವು ಆಲ್ರೆಡಿ ಇಲ್ಲಿ ಬಂದು ತೆಗಿಸ್ತಾ ಇದ್ವಿ. ಆ ಟೈಮಲ್ಲಿ ಫೋನ್ ಮಾಡಿದ್ವಿ. ಯಾಕೆಂದರೆ ನಾವು ರೆಸ್ಪೆಕ್ಟ್ ಕೊಡೋದು ಒಂದು ಒಬ್ಬ ಹ್ಯೂಮನ್ ಆಗಿ ನಾವು ಶಿವಣ್ಣ ಅವರಿಗೆ ಇಷ್ಟು ಅವಮಾನ ಆಗಿದೆ ಅಂತ ಅಂದಾಗ ನಾವು ಅದನ್ನು ನಾವಾಗೇ ತೆಗಿತಿದ್ವಿ. ಅವರು ಅದನ್ನು ಹೇಳಿದಾಗ ತುಂಬ ಖುಷಿಪಟ್ಟರು. ಸರ್, ನಿಮ್ಮ ಈ ಒಂದು ಡಿಸಿಷನ್ ನಮಗೆ ತುಂಬ ಇಷ್ಟ ಆಯಿತು ಸರ್. ನೋಡಿ, ಅವರು ಹೇಳಿದ್ದೇನೋ ನಮ್ಮ ಕಟೌಟ್ ಹಾಕಿರೋರಿಗೆ ತಲೆನಾದರೂ ಕೊಡಿ ಅಂತ ಕೇಳಿದರು. ಮನೋದು ನಾವೇನೋ ಮಾಡ್ತೀವಿ ಅಂತ, ಬಟ್ ಅದನ್ನು ಇಟ್ಟಿದ್ದಾರೆ ಅಲ್ಲೇನೆ. ಅವ್ರು ಏನೂ ಬಂದು ಮಾಡಲಿಲ್ಲ. ಏನೋ ಕಡೆಯಿಂದ ಇನ್ನೂ ಒಂದು ಮ್ಯಾಟ್ರ್ ಬಂದಿದೆ, ಅಂದರೆ ಸಿನಿಮಾಗೆ ತೊಂದರೆ ಕೊಡಬೇಡಿ ಅಂತ ಫೋನ್ ಮಾಡಿ ಕೇಳಿದಾಗ ಅದನ್ನು ಹೇಳಿದ್ದಾರೆ. ನಿರ್ಮಾಪಕ ಸಿನಿಮಾಕ್ಕೆ, ಯಾಕೆಂದರೆ ಅವ್ರಿಗೆ ಗೊತ್ತಿದೆಯಲ್ಲ ಮೇಡಮ್, ಹಾರ್ಡ್ ವರ್ಕ್ ಮಾಡಿದ್ದಾರೆ ಹಿಂದೆಯಿಂದ. ಸೊ ಅದೊಂದು ಶಿವಣ್ಣಗೆ, ಆ ಒಂದು ಡಿಸಿಷನ್ಗೆ ಶಿವಣ್ಣ ಸರ್ನ ಮೆಚ್ಕೊಳ್ಳೇಬೇಕು. ಸೊ ಆ ದೃಷ್ಟಿಯಿಂದಲೇ ಇವತ್ತವರೆಗೂ ಸಿನಿಮಾ ಇನ್ನೂ ಓಡ್ತಾ ಇದೆ. ಇಲ್ಲ ಅಂದಿದ್ರೆ ನನ್ನ ಪ್ರಕಾರ ಯಾವುದೇ ಕಾರಣಕ್ಕೂ ಇಲ್ಲಿವರೆಗೆ ಬರ್ತಿರಲಿಲ್ಲ. ಸೊ ಸಿನಿಮಾದ ನೋಡೋರ ಸಂಖ್ಯೆ ಸ್ವಲ್ಪ ಕಡಿಮೆ ಇರೋದು ರೀಸನ್ನು ಇದೆಲ್ಲ ಆಗುತ್ತೆ ಮೇಡಮ್. ಯಾಕೆಂದರೆ ಅವ್ರಿಗೆ ಹರ್ಟ್ ಆಗಿರುತ್ತೆ. ಅದೇ ದೃಷ್ಟಿಯಲ್ಲಿ ನಾನು ಇವತ್ತು ಅವರಿಗೆ ಸಾರಿ ಕೇಳಿ ಅವರೆಲ್ಲ ಒಂದು ಸಲ ಬಂದು ನೋಡಲಿ. ಯಾಕೆಂದರೆ ಕನ್ನಡ ಸಿನಿಮಾ ಅವರು ಡಾಕ್ಟರ್ ರಾಜ್ಕುಮಾರ್ ಅವ್ರು ಬೆಳೆಸಿದ, ಅವರೊಂದು ಆಲದ ಮರ ಇದ್ದಂಗೆ, ಅವರೇ ಬೆಳೆಸಿರೋವಂಥ ಕುಡಿಗಳು ನಾವೆಲ್ಲ. ಸೊ ಅದರ ಅಂಡರಲ್ಲಿರೋರಿಗೆ ನಮಗೆ ಪ್ರಾಬ್ಲಮ್ ಆಗೋದು ಒಂದೇ, ಅವ್ರ ಫ್ಯಾಮಿಲಿಗೆ ಪ್ರಾಬ್ಲಮ್ ಆಗೋದು ಒಂದೇ. ಸೊ ದಯವಿಟ್ಟು ಯಾರು ಹಾಗೆ ಸಾಧಿಸಬೇಡಿ. ಅದೇನೇ ಇದ್ರೂ ಕಾನೂನು ನೋಡ್ಕೊಳ್ಳುತ್ತೆ. ಸೊ ನೀವು ಏನೇ ತೊಗೊಳ್ಳೋ ಡಿಸಿಷನ್ ನೀವು ತೊಗೊಳ್ಳಿ, ಬಟ್ ಸಿನಿಮಾಗೆ ಎಫೆಕ್ಟ್ ಆಗದೇ ಇರೋ ರೀತಿಯಲ್ಲಿ ಬಂದು ನೋಡಿ ಅಂತ ಕೇಳ್ಕೊಳ್ತೀನಿ. ಇಲ್ಲ, ನಾವು ಪ್ರಯತ್ನ ಪಡ್ತಾ ಇದ್ದೀವಿ. ಬಟ್ ಏನಂದರೆ ಅವರು ಬ್ಯುಸಿ ಶೆಡ್ಯೂಲ್ಸಲ್ಲಿದ್ದಾರೆ, ಅವ್ರವ್ರ ಶೂಟಿಂಗಲ್ಲಿದ್ದಾರೆ. ಶಿವಣ್ಣ ನಿಮಗೆ ಗೊತ್ತು, ಅವರು ಬ್ಯುಸಿ ಇದ್ದರು. ಸೊ ನಾವು ದರ್ಶನ್ ಸರ್ ಕೂಡ ಬ್ಯುಸಿ ಇದ್ದಾರೆ. ಆ್ಯಕ್ಚುಲಿ 2 days ಲೇಟ್ ಆಗೋ ಕಾರಣನೇ ಅದು. ನಾವು ಇಲ್ಲಾಂದರೆ 2 days ಮುಂಚೆನೇ ನಾವು ಪ್ರೆಸ್ ಮೀಟ್ ನಮ್ಮ ಸುಧೀಂದ್ರ ವೆಂಕಟೇಶ್ ಸರ್ಗೆ ನಾವು ಕೇಳಿ ಬೇಕಾದರೆ ಆಲ್ರೆಡಿ ನಾವು ಫಾಲೋಅಪ್ ಅಲ್ಲಿ ಇದ್ವಿ 2-3 ಡೇಸಿಂದ. ಬಟ್ ಅಲ್ಲಿ ಅವ್ರು ಸಿಗ್ತಿಲ್ಲ. ಧ್ರುವ ಸರು ಸಿಗ್ತಿಲ್ಲ, ಇನ್ನು ದರ್ಶನ್ ಸರು ಇಲ್ಲ. ನಾವು ಏನು ಮಾಡೋ, ಫೈನಲಿ ನಾವು ಹೇಗಾದರೂ ಒಂದು ಕನ್ಕ್ಲೂಡ್ ಮಾಡಲೇಬೇಕಾಗಿರೋದ್ರಿಂದ ಫೈನಲಿ ಇಲ್ಲಿ ಬಂದು ನಿಮ್ಮ ಮುಂದೆ ಅಟ್ಲೀಸ್ಟ್ ಜನಗಳು ಚೆನ್ನಾಗಿ ನೋಡಿ, ನಿಮ್ಮ ಮುಂದೆನೇ ಜನ ಎಷ್ಟು ಚೆನ್ನಾಗಿ ಬಂದಿದ್ದಾರೆ. ಅಂದರೆ ಇಂಥ ಸಿಚುವೇಶನ್ ಮಳೆ ಇದ್ರೂ. ಸೊ ಒಂದೇ ಒಂದು ಬ್ಯಾಡ್ ಲಕ್ಕು ಈಗ ಈ ಥರ ಇದೆ ಮೇಡಮ್. ಆ್ಯಕ್ಚುಲಿ 2 days ಬ್ಯಾಕ್ ಅವರು ಎವ್ರಿ ಡೇ ಟಿ ಶರ್ಟ್ ಹಾಕ್ತಾನೆ ಇದ್ರು ಮೇಡಮ್. ಅವರು ಯಾವತ್ತೂ ಟಿ ಶರ್ಟ್ ಇಲ್ಲ, 24/7 ಪ್ರಮೋಷನ್ ಆಕ್ಟಿವಿಟೀಸ್ ಮಾಡ್ತಿದ್ದ. ಹೌದು. ಸೊ ಆ ವಿಷಯವಾಗಿ ಅವ್ನು ಊರಿಗೆ ಹೋಗ್ಬೇಕು ಅಂತಾನು ಹೇಳ್ತಾ ಇದ್ದ ನಮಗೆ. ನಾವು ಅದ್ರ ಹಿಂದಿನ ದಿವಸ ಪ್ರೆಸ್ ಮೀಟ್, ಒಂದು ಸಣ್ಣ ಯೂಟ್ಯೂಬ್ ಇದು ಇತ್ತು ನಮ್ಮದು. ಸೊ ಎಲ್ಲ ತುಂಬ ಜನ ಸ್ನೇಹಿತರು ಅವತ್ತು ಜೊತೆಲೇ ಇದ್ದರು. ಅವ್ರಿಗೂ ಗೊತ್ತು, ಮನು ಜೊತೆಲೇ ಇದ್ದ. ಅವತ್ತು ಅದು ಮುಗಿಸ್ಕೊಂಡು ಹೊರಟ ಅಷ್ಟೇ ನಮಗೂ ಗೊತ್ತಿರೋದು. ನಾವು ಅದನ್ನ ಮಾರನೇ ದಿವಸ ನಾವು ದೇವಸ್ಥಾನಕ್ಕೆ ಹೋಗೋ ಪ್ಲ್ಯಾನ್ ಇತ್ತು. ಯಾಕಂದರೆ ನೆಕ್ಸ್ಟ್ ಫ್ರೈಡೇ ಶೂಟ್ ರಿಲೀಸ್ ಇತ್ತು. ನಾವು ಗುರುವಾರ ಅವತ್ತು ದರ್ಶನಕ್ಕೆ ಹೋಗೋಣ, ದೇವ್ರು ನೋಡ್ಕೊಂಬರೋಣ ಅಂತೇಳಿ ಕೋಲಾರ ಹತ್ರ ಹೋಗಿ. ಸೊ ಆವಾಗ ನಮಗೂ ನ್ಯೂಸ್. ನಾವೆಲ್ಲ ಹೇಗೆ ಅಂದರೆ ಮೇಡಮ್, ನಾವೊಂದು ಹೋಟೆಲ್ಗೆ ಹೋದರೆ, ಊಟಕ್ಕೆ ಕಾಫಿ ಕುಡಿಯೋಕ್ಕೆ ಹೋದರೆ ಪಾಂಪ್ಲೆಟ್ಸ್ ಇಟ್ಕೊಂಡು ಹೋಗಿ ಅವ್ರಿಗೆ ಕೊಡ್ತಿದ್ವಿ. 24/7 ನಾವು ಎಲ್ಲ ಟೈಮಲ್ಲೂ ಅವನು ಮಾಡಿದ, ನಾವು ಮಾಡಿ ಪ್ರಮೋಷನ್ ಮಾಡ್ತಾನೆ ಇದ್ದಿದ್ದಕ್ಕೆ ಇವತ್ತು ಈ ಕುಲದಲ್ಲಿ ಕೇಳೋದು ಆಲ್ಮೋಸ್ಟ್ ಎಲ್ಲರಿಗೂ ರೀಚ್ ಆಗಿದೆ ಮೇಡಮ್. ಮಾಡ್ತಿದ್ರು ಎಲ್ಲ ಟೈಮಲ್ಲೂ ಅವರು ಟಿ ಶರ್ಟ್ ಹಾಕ್ತಿದ್ರು. ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಗಾಗಿ SS TV ನಿಮ್ಮೊಂದಿಗೆ.